ಮುಂದೆ ಜೋಗ್ ಜಂಕ್ಷನ್ನಾಗ ಮಸ್ತ್ ಮನುಷ್ಯ ಬರೋ ಟೈಮ್ ತನಕ ನೀವು ಕಾಯ್ತಿರ್ತೀನಿ ಅಂತ ನನಗೆ ಗ್ಯಾರಂಟಿ ಗೊತ್ತದೆ. ಯಾಕಂದ್ರೆ ಮಸ್ತ್ ಮನುಷ್ಯ ಬಂದು ಮಸ್ತ್ ಜೋಕ್ಗಳನ್ನ ಹೇಳ್ತಾರೆ. ಮಸ್ತ್ ಮನುಷ್ಯ ಬರ್ಲಿಕ್ಕೆ ಹತ್ತಾರೆ ಬೆಳಗಾವಿ ಜಿಲ್ಲಾದಿಂದ ಅರಳಿಕಟ್ಟಿ ಅನ್ನೋ ಊರಿನಿಂದ ಕೃಷಿಕರು ಶ್ರೀರಾಮ್ ಕುಲಕರ್ಣಿ. ಬರ್ರಿ ಶ್ರೀರಾಮ್, ಪ್ಲೀಸ್ ಕಮ್. ನಮಸ್ಕಾರ ರೀ. ನಮಸ್ಕಾರ. ಮಸ್ತ್ ಜೋಕ್ಗಳನ್ನು ಹೇಳ್ರಿ, ಕಾಯ್ಲಿಕ್ಕೆ ಹತ್ತೇವೆ ನಾವೆಲ್ಲ. ಒಂದ್ಸಲ ನಾ ಬೆಂಗಳೂರಿಗೆ ಬರ್ಬೇಕಾದ್ರೆ ಬಸ್ ಒಳಗೆ ಕೇಳಿದೆ ಕಂಡಕ್ಟರ್ಗೆ, ಈ ಬಸ್ ಬೆಂಗಳೂರಿಗೆ ಹೋಗ್ತದೇನ್ರಿ? ಅವಂದ ಹೋಗ್ತದೆ ಹತ್ರಿ. ಮತ್ತು ಬೋರ್ಡ್ ಮಂಗಳೂರು ಅಂತ ಕಾಣ್ತದ ಅಂತ ಕೇಳಿದೆ. ಅವ ನಾನು ಏನು ಅನ್ಬೇಕು, ನೀವೇನು ಬಸ್ನ್ಯಾಗ ಕೂತೋಗಾರೋ ಏನು ಬೋರ್ಡ್ನ್ಯಾಗ ಕೂತೋಗಾರೋ? ಒಂದ್ಸಲ ಶಾಲೆಯೊಳಗೆ ಮಾಸ್ತರ್ ಕೇಳ್ತಾರೆ, ನಮ್ಮ ದೇಶದೊಳಗೆ ಅತಿ ದೊಡ್ಡ ಪಟ್ಟಣ ಯಾವುದು? ಹುಡುಗ ಒಬ್ಬ ಪಟ್ಟಣ ಎದ್ದು ಹೇಳ್ತಾನೆ, ಕಲ್ಕತ್ತಾ ರೀ ಸರ್. ಕರೆಕ್ಟ್, ಕೋಲ್ಕತ್ತಾ. ಕೋಲ್ಕತ್ತಾ ರೀ ಸರ್. ಶಬಾಸ್. ಅವ್ರಿಗೆ ಏನು ಗೊತ್ತಾಗೋದಿಲ್ಲ, ಸಣ್ಣ ಪಟ್ಟಣ ಯಾವುದು ಅಂತ ಕೇಳಿಬಿಡ್ತಾರೆ. ಅದ್ರಾಗ ಮತ್ತೊಬ್ಬ ಹುಡುಗ ಹೇಳ್ತಾನೆ, ಬೆಂಕಿ ಪಟ್ಟಣ. 3 ಮಂದಿ ಡಾಕ್ಟರ್ ಇದ್ರು. ಒಬ್ರು ಡಾಕ್ಟರ್ ಗೋಪಾಲ, ಒಬ್ರು ಡಾಕ್ಟರ್ ಕೃಷ್ಣ, ಡಾಕ್ಟರ್ ಮುಕುಂದ. ಒಬ್ಬರು ಫಿಸಿಷಿಯನು, ಒಬ್ಬರು ನ್ಯೂರಾಲಜಿಸ್ಟು, ಈ ನರರೋಗ ತಜ್ಞ, ಒಬ್ಬರು ಆರ್ಥೋಪೆಡಿಕ್, ಎಲುಬು ಮತ್ತು ಕೀಲು ತಜ್ಞರು. ಇವರು 3 ಮಂದಿ ಹಿಂಗೆ ಕೂತ ಮಾತಾಡ್ತಿರ್ತಾರೆ. ದೂರಿಂದ ಒಬ್ಬ ಮನುಷ್ಯ ಬರ್ತಿರ್ತಾನೆ, ಅವ್ನು ಕುಂಟಿಗೋತ ಬರ್ತಿರ್ತಾನೆ, ಸ್ವಲ್ಪ ಕಾಲು ಎಳಿತಿರ್ತಾನೆ. ಅವಾಗ ಇವ್ ಫಿಸಿಷಿಯನ್ ಇದ್ದವ್ರು ಏನಂತಾರು, ಇದು ಪೋಲಿಯೋ ಇಫೆಕ್ಟ್ ಅದ ನೋಡಿ. ಪೋಲಿಯೋ ಆಗಿರ್ಬೇಕು. ನ್ಯೂರಾಲಜಿಸ್ಟ್ ಅಂತದ ಹಂಗೇನಾಗಿಲ್ಲ, ಅವ್ಗೆ ಎಲ್ಲೋ ನರ ಹಿಡ್ದದ, ಅದಕ್ಕೆ ಸ್ವಲ್ಪ ಕಾಲು ಎಳಿತಾನೆ. ಅವ ಆರ್ಥೋಪೆಡಿಕ್ದವ್ರು ಹೇಳ್ತಾರೆ, ಎಲ್ಲೋ ಬೈಕ್ ಆಕ್ಸಿಡೆಂಟ್ದಾಗ ಒಂದು ಕಾಲು ಮುರಿದದ, ಎಳಿತಾನೆ. ಕರೆಕ್ಟ್. ಆಮೇಲೆ ಅವ್ ಮುಂದೆ ಸಮೀಪ ಬಂದಾಗ ಅವ್ನು ಕೇಳ್ತಾರೆ ಎಲ್ಲರೂ, ನಿನ್ನ ನರ ಹಿಡ್ದದಿಲ್ಲೋ, ನಿನ್ನ ಕಾಲು ಮುರಿದದಿಲ್ಲೋ, ನಿನ್ನ ಪೋಲಿಯೋ ಆಗಿದಿಲ್ಲ? ಅವ್ನು ಹೇಳ್ತಾನೆ, ಅದೇನಿಲ್ರಿ, ನನ್ನ ಚಪ್ಪಲ್ ಕಿತ್ತದ ಅಂತ ಹೇಳ್ತಾನೆ. ನಮ್ಮಲ್ಲಿ ಒಬ್ಬರು ಸಿದ್ದಪ್ಪ ಅಂತಿದ್ರು, ಅವರು ತಮ್ಮ ಮಾಸ್ತರ್ ಭೇಟಿ ಆದ್ರು ಊರಿಗೆ ಬಂದಾಗ. ಆ ಮಾಸ್ತರ್ ರಿಟೈರ್ ಆಗಿದ್ರು. ಕೇಳಿದ್ರು, ಏನೋ ಸಿದ್ದಪ್ಪ ಏನು ಮಾಡ್ಲಿತ್ತಿದ್ದೆ ಈಗ? ಸರ್, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಳಗಿದ್ದೇನೆ ಮತ್ತು ಮೈಸೂರು ಬ್ರ್ಯಾಂಚ್ ಒಳಗೆ. ಹಾಂ, ಒಳ್ಳೇದು, ಭಾಳ ಚಲೋ ಆಯ್ತು. ಹೆಂಗೆ ನಡೆದ ಕೆಲಸ? ಆರಾಮಿದೆಯಾ? ಆರಾಮಿದೆ. ಮತ್ತು ಅಂದಂಗೆ ನಿಮ್ಮಲ್ಲಿ ನಿಮ್ಮ ಪೈಕಿ ಯಾರು ಮೈಸೂರಾಗಿ ಇದ್ದಾರೇನ್ರಿ ಅಂತ ಕೇಳ್ತಾರೆ. ನಮ್ಮ ಕಡೆ ನಮ್ಮವ್ರು ಯಾರು ಆ ಕಡೆ ಇಲ್ಲಪ್ಪ, ಈ ಕಡೆ ನಮ್ಮ ಕಡೆ ಕೊಲ್ಲಾಪುರದವರೆಲ್ಲ ಇದ್ದಾರೆ. ಅಲ್ರಿ, ನಮ್ಮಲ್ಲಿ ಆಫೀಸ್ನಾಗ ಒಬ್ಬರು ಕೇಳ್ತಿರ್ತಾರೆ ನಿಮ್ಮನ್ನು ದಿವಸ, ನಿಮ್ಮನ್ನು ಒಂದು ದಿವಸ ಒಂದು 4 ಸಲ ಕೇಳಿರ್ತಾರೆ ಅವರು. ನಮ್ಮ ಕಡೆ ನಮ್ಮವ್ರು ಯಾರಿಲ್ಲ ಅಲ್ಲಿ, ಮತ್ತು ಏನಂತ ಕೇಳ್ತಾರೆ ಹೇಳುವುದ್ರ ಮೇಲೆ ಏನಾರು ಗೊತ್ತಾಗ್ಬೋದು. ಆವಾಗ ಇವ್ನು ಹೇಳ್ತಾನೆ, ಅದೇನಾಗ್ತೈತಿ, ನಾವು ದಿವಸ ಲೇಜರ್ ಬರಿತೀವಲ್ಲ, ಅದನ್ನೊಬ್ಬರು ಚೆಕ್ ಮಾಡ್ತಾರೆ ನಮ್ಮ ಸಾಹೇಬರು. ಅವ್ರು ಚೆಕ್ ಮಾಡಿದಾಗ ಒಮ್ಮೆ ನಿಮ್ಮದು ಕೇಳ್ತಿರ್ತಾರೆ. ಅಂದ್ರೆ ಏನಂತ ಕೇಳ್ತಿರ್ತಾರೆ? ಅವ್ರು ಚೆಕ್ ಮಾಡಿದಾಗ ಒಮ್ಮೆ ಏನಕ್ಕೆ ಕೇಳ್ತಾರೆ, ಯಾವ ಏನೇನು ಗಣಿತ ಕಲಿಸಿದವ ಅಂತ ಕೇಳ್ತಿರ್ತಾರೆ. ಸೊ ಥ್ಯಾಂಕ್ ಯು ಕುಲಕರ್ಣಿಯರ. ಮತ್ತೆ ಬರ್ತೀರಿ, ಮಸ್ತ್ ಜೋಕ್ಗಳನ್ನು ಹೇಳ್ಕೊತೀರಿ. ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾನೆ. ಥ್ಯಾಂಕ್ ಯು. ನೋಡ್ರಿ, ಇಂಥ ಅದ್ಭುತ ಮಸ್ತ್ ಮನುಷ್ಯರು ಬಂದು ನಿಮಗೆ ಜೋಕ್ ಹೇಳ್ಕೊತಾನೆ ಇರ್ತಾರೆ. ಅದಕ್ಕೆ ನೀವು ಯಾವತ್ತೂ ನೋಡ್ಕೋತಾನೆ ಇರ್ಬೇಕ್ರಿ. ಮುಂದೆ ಜೋಗ್ ಜಂಕ್ಷನ್. ನೀವು ಮುಂದೆ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳ ಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ: ಮುಂದೆ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.